ನನ್ನ ಮಾತು ನಂಬು, ದೇವರನ್ನ ನಂಬು. ಹೇಗಾದ್ರೂ ಸಹಾಯ ಮಾಡೇ ಮಾಡ್ತಾನಂತ ನಿಮ್ಮ ತಂದೆಯವರು ಆಗ ಹೇಳಿದರು. ಹೌದಮ್ಮ, ಅಪ್ಪ ಹೇಳಿದಾಗೆ ಆಯ್ತು. ಅಮ್ಮ, ಅಪ್ಪ ನೋಡು, ನಿನ್ನ ಅಪ್ಪ ಮತ್ತು ಶಿಖಲ ಚಂದ ಹನುಮಂತ ಸ್ಥಳಕ್ಕೆ ಹೋಗಿದ್ದಾರೆ. ಹೌದಾ? ಅವರು ಬೇಗನೆ ಬಂದ್ಬಿಡ್ತಾರೆ. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿವರೆಗೆ ಸ್ವಲ್ಪ ರೆಸ್ಟ್ ಮಾಡಪ್ಪ. ಅಮ್ಮ, ಒಂದು ಚಿಂತೆ ಮುಗೀತು ಅನ್ನುವಷ್ಟರಲ್ಲಿ ಇನ್ನೊಂದು ಚಿಂತೆ ಕಾಡ್ತಾ ಇದೆಯಮ್ಮ ನನ್ನನ್ನು. ಅದಾವ ಚಿಂತೆ ಮಗು? ಅಮ್ಮ, ಪೇಪರ್ನಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಅರ್ಜಿ ಕರೆದಿದ್ದಾರಮ್ಮ. ಅವಶ್ಯವಾಗಿ ಅರ್ಜಿ ಹಾಕ್ಲೇಬೇಕು. ಆದ್ರೆ ನಾನು ಅರ್ಜಿ ಹಾಕೋಣ ಅಂತಂದ್ರೆ ಏನಿಲ್ಲ ಅಂದ್ರೂ 1000 ರೂಪಾಯಿ ಬೇಕಾಗತ್ತಮ್ಮ. ಎಂತ ದುರ್ದೈವಮ್ಮ ನಾವು. ಆದ್ರೆ ಅಷ್ಟು ಹಣ ನನ್ನಲ್ಲಿ ಇಲ್ವಲ್ಲಮ್ಮ. ಮಗು, ದೇವರನ್ನು ನಂಬು, ಆತ ನಿನಗೆ ಹೇಗಾದ್ರೂ ಸಹಾಯ ಮಾಡೇ ಮಾಡ್ತಾನೆ. ಹೇಗ? ಮೊನ್ನೆ ರಂಗಶೆಟ್ಟರು ನನಗೆ ಸಿಕ್ಕಿದ್ರು. ನಿಮಗೆ ಏನಾದ್ರೂ ಹಣ ಸಹಾಯ ಬೇಕಾದ್ರೆ ನನ್ನ ಹತ್ರ ಬನ್ನಿ, ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಸ್ವಲ್ಪ ರಂಗಶೆಟ್ಟರ ಮನೆಗೆ ಹೋಗಿ ಹಣವನ್ನ ಕೇಳ್ಕೊಂಡ್ಬಂದ್ಬಿಡ್ತೇನೆ. ಅಂದ್ರೆ ಮತ್ತೆ ಅಲ್ಲಿ ಸಾಲ ಮಾಡ್ತೀರೇನಮ್ಮ? ಅನಿವಾರ್ಯ ಪ್ರಸಂಗ, ಏನ್ ಮಾಡೋದು ಮಗನೇ, ನಿನ್ನನ್ನು ಓದಿಸ್ಬೇಕಲ್ವಾ ನಾವು. ನನಗಾಗಿ ಎಷ್ಟು ಕಷ್ಟ ಪಡ್ತಾ ಇದ್ದೀರ. ಕಷ್ಟ ಅಂತ ಯಾಕೆ ಹೇಳ್ಕೊತೀವಿ? ನೀನು ದೊಡ್ಡ ಉದ್ಯೋಗವನ್ನು ಪಡಿಬೇಕು, ನೌಕರಿಯನ್ನು ಪಡಿಬೇಕು, ಅದೇ ನಮ್ಮ ಆಸೆ. ಆಯ್ತಮ್ಮ, ಅಲ್ಲಿವರೆಗೆ ಸ್ವಲ್ಪ ರೆಸ್ಟ್ ಮಾಡು. ನಾನು ಬೇಗ ಹೋಗಿ ಹಣವನ್ನು ಕೇಳ್ಕೊಂಡು ಬಂದ್ಬಿಡ್ತೇನೆ. ಆಯ್ತು. ನನಗಾಗಿ ಇನ್ನು ಎಷ್ಟು ಕಷ್ಟ ಪಡಬೇಕೋ ನನ್ನ ತಂದೆ ತಾಯಿಗಳು. ಗಂಡಸಾಗಿ ಹುಟ್ಟಿ ತಂದೆ ತಾಯಿಗಳನ್ನ ತಿರುಪಿಗೆ ಕಳಿಸೋ ನಿನ್ನಂತ ಷಂಡನ ಮಗನಾದ ಮೇಲೆ ನೊಂದುಕೊಳ್ಳದೆ ಏನ್ ಮಾಡ್ತಾರೆ ತಂದೆ ತಾಯಿಗಳು? ಯಾಕಮ್ಮ ಹೀಗೆ ನನ್ನ ಮೇಲೆ ಕೆಂಡ ಕಾರ್ತೀಯ? ನಾನು ನಿನ್ನ ಹತ್ರ ಮಾತು ಕೂಡ ಆಡ್ಲಿಲ್ವಲ್ಲ. ರಘು, ನೀನು ಮಾತನಾಡಿಸ್ತಾ ಇದ್ರು ನನ್ನ ಹೃದಯ ನಿನಗಾಗಿ ಕಾತರಿಸ್ತಾ ಇದ್ದಿರೋದು. ವಿವೇಕಶಾಲಿಯಾಗಿ ಪ್ರಸಂಗ ಹೇಗೆ ಬರುತ್ತೋ ಹಾಗೆ ಕೊಡೆ ಹಿಡಿಬೇಕು. ಏನಾದರೂ ನನ್ನ ಮಾತು ಕೇಳು, ಜಾಣನಾಗಿ ನನ್ನ ಮಾತು ಕೇಳು. ನನ್ನ ಆಸೆನ ಈಡೇರಿಸಿಕೊಟ್ರೆ ನಿನಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ. ಬಾಯಿ ಮುಚ್ಚಿ ಬಿಡಮ್ಮ, ಸಾಕು. ನಿನ್ನ ಈ ಹೊಲಸು ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಈ ಮನೆಯಲ್ಲಿ ನಿಲ್ಲೋದಕ್ಕೂ ನಾಚಿಕೆ ಆಗುತ್ತೆ. ರಘು, ನೀನು ಎಷ್ಟೇ ಹುಚ್ಚನಾಗಿ ಕಂಡ್ರು ನನಗೆ ಸಿಟ್ಟು ಬರಲ್ಲ. ಇನ್ನಾದ್ರೂ ನನ್ನವನಾಗಿ, ನನ್ನ ಪ್ರಿಯಕರನಾಗಿ ನನ್ನ ಮಾತು ಕೇಳು. ನನ್ನಿಂದ ಸಿಗಲಾರದ ತೃಪ್ತಿಯನ್ನು ನಾನು ನಿನ್ನಲ್ಲಿ ಯೋಚಿಸೋದು ತಪ್ಪೇ? ನಿರ್ಲಜ್ಜಳೆ, ಕಾಮೋನ್ಮತ್ತಳಾಗಿ ಮೈ ಮೇಲೆ ಬಂದರೆ ನಿನಗೆ ಇದೇ ಶಾಸನ. ರಘುವೀರ, ಹೊತ್ತಿಗೆಯ ಕೆನ್ನೆಗೆ ಹೊಡೆಯುವಷ್ಟು ಧೈರ್ಯ ಬಂದಿತ್ತ ನಿನಗೆ. ಇದಕ್ಕೆ ಪ್ರತಿಕಾರವಾಗಿ ಸೇಡು ತೀರಿಸಿಕೊಂಡೇ ಕೊಳ್ತೇನೆ. ರಘುವೀರ, ಇದೀಗ ನಿನಗೆ ಕಾದಿದೆ ಮಾರಿ ಹಬ್ಬ. ನಮ್ಮನೆಯವರು ಬರುವಂತ ಸಮಯ ಆಯ್ತು. ಈಗಲೇ ಸೇಡು ತೀರಿಸಿಕೊಳ್ಳಿಕ್ಕೆ ಸರಿಯಾದ ಸಮಯ. ಅಯ್ಯೋ ಅಮ್ಮ, ಬಂದು ಬಿಟ್ಟ. ಯಾಕೆ ಹೋಗ್ತಾ ಇದ್ದೆ? ಏನಾಯ್ತು? ಬಂದು ಬಿಟ್ಟ. ನೀವು ಬೇಗ ಬರೆದಿದ್ರೆ ನಿಮ್ಮ ತಮ್ಮನ ಕೈಯಲ್ಲಿ ನನ್ನ ಮಾನ ಹಾರಿ ಹೋಗ್ತಿತ್ತು. ರಘು, ಕಾಮುಕನಂತೆ ವರ್ತನೆ ಮಾಡ್ತಾ ಇದೆಯಲ್ಲ, ಅಣ್ಣನ ಹೆಂಡತಿಯ ಮೇಲೆ ಬಲಾತ್ಕಾರಕ್ಕೆ ಮುಂದಾಗ್ತಾ ಇದೆಯಲ್ಲ, ಅತ್ತಿಗೆಯನ್ನ
ಬೇಷಿ ಅಂತ ತಿಳ್ಕೊಂಡೇನು? ನಿನಗೆ ಮಾತಿನಲ್ಲಿ ಮಾತನಾಡಿದ್ದೆ ಇಷ್ಟೊತ್ತು ಹೆಚ್ಚಾಯ್ತು. ಇದೋ ಈ ಮನೆಯಲ್ಲಿ ನಿನಗೆ ಇಷ್ಟೊತ್ತು ಉಳಿಸಿ ಕೊಟ್ಟದ್ದೇ ದೊಡ್ಡದು. ಈ ಮನೆಯಿಂದ ಮೊದಲು ಹೊರಡಪ್ಪ. ಏನಪ್ಪ ಇದು ಗಲಾಟೆ? ಏನಾಯ್ತು? ಇನ್ನು ಏನಾಗ್ಬೇಕಪ್ಪ ಈ ಮನೆಯಲ್ಲಿ? ನಿಮ್ಮ ಚಿಕ್ಕ ಮಗ ನನ್ನ ಹೆಂಡತಿನ ಬಲಾತ್ಕಾರಕ್ಕೆ ಮುಂದಾಗಿ ಮಾಡ್ತಾ ಇದ್ದಾನೆ. ರಘು, ಈ ಮಾತು ನಿಜನಾ? ಇಲ್ಲ, ನೀನಿಂದ ನಿರ್ಲಜ್ಜನಾದ ಯಾಕೆ ಇಂಥ ಕೆಲಸ ಮಾಡ್ಬಿಟ್ಟಿಯೋ? ಯಾಕೋ? ಇಲ್ಲಮ್ಮ, ನಾನು ಅಂತ ನೀಚನಲ್ಲಮ್ಮ. ಇದೆಲ್ಲ ಕಟ್ಟು ಕಥೆಯಮ್ಮ, ಕಟ್ಟು ಕಥೆ ಇದು. ಏನು ನಡೀತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳು. ಸುಳ್ಳು ಹೇಳಿದ್ರೆ ನಿನ್ನ ಕುದಿ ಹೆಜ್ಜೆ ಇಲ್ಲ. ಅಪ್ಪ, ಪ್ರತ್ಯಕ್ಷ ಕಂಡ ಸಾಕ್ಷಿ ನಾನೇ ಇಲ್ಲಿರುವಾಗ ಮತ್ತೆ ಅವನನ್ನ ಕೇಳಿ ನೀವು ನ್ಯಾಯ ಕೊಡಿಸ್ಲಿಕ್ಕೆ ಸಿದ್ಧರಾಗ್ತಿರಲ್ಲಪ್ಪ. ದಿಲೀಪ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ಉಣಬೇಕಾದ್ದು ಈ ಮನೆಯ ಯಜಮಾನ ತನ್ನ ಕರ್ತವ್ಯಪ್ಪ. ಈ ಮನೆಯ ಯಜಮಾನರು ನೀವು ಅಪ್ಪ. ಮನೆಯ ಯಜಮಾನರು ನೀವು. ತಮ್ಮನ ಹೆಂಡತಿಯ ಮೇಲೆ ಬಲಾತ್ಕಾರಕ್ಕೆ ಮುಂದೆ ಮಾಡಿದ ಆ ದುಷ್ಟನಿಗೆ ನ್ಯಾಯ ಕೊಡಲಿಕ್ಕಾಗದೆ, ಶಿಕ್ಷೆ ಕೊಡಲಿಕ್ಕಾಗದೆ ಕೈಸೋತ ಯಜಮಾನರು. ಇಂಥವರ ಮಗ ನಾನು. ನಿಮ್ಮ ಈ ಮಾತಿನಿಂದಲೇ ನನ್ನ ಮರ್ಯಾದೆ ಈ ರೀತಿ ಕೆಳಗಿಳಿದಿದೆ. ಮಗ ಹೇಳಿಸ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಹಾಗಾದ್ರೆ ಈ ವಿಷಯ ಕಣ್ಣಾರ ಕಂಡಿದ್ದೀನೋ? ಅಸತ್ಯತೆಯೇ ತಾಂಡವವಾಡುತ್ತಿರುವ ಈ ಮನೆಯಲ್ಲಿ ನನ್ನ ಮಾತಿಗೆ ಎಲ್ಲಿದೆಯಪ್ಪ ಬೆಲೆ? ಏನೋ ಮುಂದೆ ಮಾತಾಡಬಾರ್ದು ಅಂತನಾ? ಸಾಕು. ಈ ದೃಶ್ಯವನ್ನು ನೀನು ಕಣ್ಣಾರ ಕಂಡಿದ್ದೀನಿ. ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ರಘು, ಅತ್ತಿಗೆ ಅಂದರೆ ಹೆತ್ತಮ್ಮನಿಗೆ ಸಮಾನಳು. ಅಂತವಳ ಮೇಲೆ ಬಲಾತ್ಕಾರ ಮಾಡಲು ಮುಂದಾಗಿದೆಯಲ್ಲ, ನಾಚಿಕೆ ಆಗುವುದಿಲ್ಲ ನನಗೆ? ನಿನ್ನಂತ ಹೀರನಿಗೆ ನನ್ನ ಮನೆಯಲ್ಲಿ ಅವಕಾಶ ಇಲ್ಲ. ಹೊರಟೋಗು, ಹೊರಟೋಗಲಿಲ್ಲ. ಅಪ್ಪ, ಸಾರ ವಿಚಾರ ಮಾಡದೆ ನನ್ನನ್ನ ಮನೆಯಿಂದ ಹೊರ ನೂಕಬೇಡಿ ಅಪ್ಪ. ಯಾವ ಆಧಾರನೂ ಇಲ್ಲದೆ ನನಗೆ ಜಾರತನದ ಅಪವಾದವನ್ನ ಹೊರಿಸಬೇಡಿ ಅಪ್ಪ. ಪ್ರತ್ಯಕ್ಷ ಕಂಡರು ಪರಾಂಬರಿಸಿ ನೋಡಬೇಕು ಎನ್ನುವಂತೆ ಇನ್ನೊಮ್ಮೆ ವಿಚಾರಿಸಿ ಅಪ್ಪ, ವಿಚಾರಿಸಿ. ರಘು, ಪ್ರಮಾಣಿಸಿ ನೋಡುವ ವಿಚಾರವೇ ಇಲ್ಲ. ನೋಡು, ನಿನ್ನಂತನಿಗೆ ಈ ಮನೆಯಲ್ಲಿ ಅವಕಾಶ ಇಲ್ಲ. ಹೊರಟೋಗಿಲ್ಲ. ನಾನು ತಪ್ಪು ಮಾಡಿದ್ದು ನಿಜವೇ ಆಗಿದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸ್ತಾ ಇದ್ದೆ. ಯಾವ ಆಧಾರವಿಲ್ಲ ಈ ರೀತಿ ಅಪವಾದ ಹೊರಿಸಬೇಡಿ ಅಪ್ಪಾಜಿ. ಇನ್ನೊಮ್ಮೆ ವಿಚಾರಿಸಿ ಅಪ್ಪ, ವಿಚಾರಿಸಿ. ನೋಡು, ನಿನ್ನಂತ ಹೀರನಿಗೆ ಈ ಮನೆಯಲ್ಲಿ ಅವಕಾಶಗಳೇ ಇಲ್ಲ. ನೀನು ನನ್ನ ಮಗನೇ ಆಗಿದ್ದರೆ ನನ್ನ ಆಜ್ಞೆಯನ್ನು ಉಲ್ಲಂಘಿಸದೆ ಈಗಿಂದೀಗ ಹೊರಟೋಗು. ಹೋಗ್ತೇನಪ್ಪ, ಹೋಗ್ತೇನೆ. ನಿಮ್ಮ ಆಜ್ಞೆಗೆ ನಾನು ಉಲ್ಲಂಘ ಮಾಡೋದಿಲ್ಲ. ಹೋಗ್ತೇನೆ. ಅತ್ತಿಗೆ, ನಿನ್ನ ದುರಾಸೆಗೆ
ಸಹಾಯ ಮಾಡಲಿಲ್ಲವೆಂದು ನನಗೆ ಈ ರೀತಿ ಶಿಕ್ಷೆ ವಿಧಿಸಿದೆಯಾ ತಾಯಿ? ದೇವರು ನಿನ್ನನ್ನ ಚೆನ್ನಾಗಿಟ್ಟಿರಲಮ್ಮ. ಅಣ್ಣ, ನಿನ್ನ ತಮ್ಮನ ಗುಣ ಎಂಥದ್ದು ಅನ್ನೋದನ್ನು ಯೋಚಿಸದೆ ಹೆಂಡತಿಯ ಮಾತೆ ನಿಜ ಅಂತ ನಂಬಿಕೊಂಡ್ಬಿಟ್ಟಿಯಲ್ಲ ಅಣ್ಣ. ಅಣ್ಣ, ನೀವಿಬ್ರು ಸೇರಿ ರಘುವೀರ, ನೀನು ಈ ಮನೆಯಲ್ಲಿ ಇರೋದು ನಮಗೆ ಇಷ್ಟ ಇಲ್ಲ, ಹೊರಟು ಹೋಗು ಅಂತ ಹೇಳಿದ್ರೆ ನಾನೇ ನನ್ನೇ ಮನಸ್ಸಾರಿ ಎತ್ತಾರು ಹೊರಟು ಹೋಗ್ತಾ ಇದ್ದೆ ಅಣ್ಣ. ಆದ್ರೆ ಈ ರೀತಿ ಅಪವಾದ ಹೊರಿಸಿದ್ದನ್ನ ಕೇಳಿ ನನಗೆ ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅತ್ತಿಗೆ, ನಿನ್ನ ಇಷ್ಟದಂತೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೇನೆ. ಹೋಗುವಾಗ ಒಂದೇ ಒಂದು ಸಲ ನನ್ನನ್ನ ನಿರಪರಾಧಿ ಅಂತ ಹೇಳ್ಬಿಡಮ್ಮ. ಅದನ್ನ ಕೇಳ್ಕೊಂಡು ಸಂತೋಷವಾಗಿ ಹೊರಟು ಹೋಗ್ಬಿಡ್ತೇನಮ್ಮ, ಹೊರಟು ಹೋಗ್ಬಿಡ್ತೇನೆ. ನೀಚ, ನಿನಗೆ ನಿರಪರಾಧಿ ಅಂತ ಹೇಳೋದಿರ್ಲಿ, ನಿನ್ನ ಮುಖ ನೋಡಕ್ಕೂ ಸಹಿತ ಈಗ ನನಗೆ ನಾಚಿಕೆ ಆಗತ್ತೆ. ಹೌದಮ್ಮ, ನೀನು ಸುಶೀಲೆ. ನಿನಗೆ ನನ್ನ ಮುಖ ನೋಡುವುದಕ್ಕೂ ನಾಚಿಕೆಯಾಗುವುದು ಸ್ವಾಭಾವಿಕನೇ. ಅತ್ತಿಗೆ, ಸತ್ಯ ಸಂಗತಿ ಏನು ಎನ್ನುವುದು ಒಂದಲ್ಲ ಒಂದು ದಿನ ಗೊತ್ತಾಗೇ ಆಗುತ್ತೆ. ಆಗ ಹುತ್ತದಲ್ಲಿರುವ ಹಾವು ಸಹಿತ ಬೆಲೆ ಕೊಡಲಾರದು. ಇವನು ಮಾತು ಕೇಳ್ತಾನಿದ್ರೆ ಯಾರ್ದಾದ್ರೂ ತಲೆ ಕೆಡಿಸಿ ಬಿಡ್ತಾನೆ. ಬನ್ನಿ ಇವನಿಗೆ ಚಾ ಮಾಡಿ. ನಾ ಪಡೆದ ಮಮತೆಯ ಮಡಿಲ ಒಡತಿ ನೀನು. ನಿನ್ನ ಮಡಿಲ ಮಮತೆಯ ಕಂದ ನಾನು. ನಿನ್ನ ಈ ತಾಯಿತನದ ಎದುರಿನಲ್ಲಿ ನಿಂತು ನಾನು ಎಂದೂ ಅಸತ್ಯವನ್ನ ನುಡಿಯಲಾರೆನಮ್ಮ. ಈ ವಿಚಾರದಲ್ಲಿ ನಾನು ಅತ್ತಿಗೆಯನ್ನ ಬಲಾತ್ಕಾರ ಮಾಡುವಷ್ಟು ನೀಚನಲ್ಲಮ್ಮ. ನಾನು ನೀಚನಲ್ಲ. ಈ ವಿಚಾರದಲ್ಲಿ ನಾನು ನಿರಪರಾಧಿಯಮ್ಮ, ನಿರಪರಾಧಿ. ನಮಗೆ ಎಲ್ಲ ಸಂಸ್ಕಾರಗಳನ್ನ ಕಲಿಸಿ ನಮ್ಮನ್ನ ಹೃದಯ ಶ್ರೀಮಂತಗೊಳಿಸಿದ್ದೀರಿ. ಎಲ್ಲರೊಂದಿಗೆ ಹೇಗೆ ಗೌರವಯುತವಾಗಿ ಬಾಳಬೇಕು ಎನ್ನುವುದನ್ನ ತಾವೇ ಕಲಿಸಿಕೊಟ್ಟಿದ್ದೀರಿ. ಸದಾ ನಿಮ್ಮ ಕಣ್ಗಾವಲಿನಲ್ಲಿಯೇ ಬೆಳೆದ ನಾವು ಬಲಾತ್ಕಾರದಂತ ನೀಚ ಕೆಲಸಕ್ಕೆ ಮುಂದಾಗುವುದಕ್ಕೆ ಸಾಧ್ಯನೇ ನಮ್ಮ ಐತೆ. ಅಮ್ಮ, ಅಪ್ಪ, ಕೇವಲ ಅತ್ತಿಗೆ ಅಣ್ಣಂದಿರ ಮಾತಿಗೆ ಕಟ್ಟು ಬಿದ್ದು ನನ್ನನ್ನ ಮನೆಯಿಂದ ಹೊರ ನೂಕುತ್ತಿದ್ದೀರಿ. ಮುಂದೊಂದು ದಿನ ಸತ್ಯ ಸಂಗತಿ ಏನು ಎನ್ನುವುದು ಗೊತ್ತಾದಾಗ ಆಗ ಕಾಲ ಮಿಂಚಿ ಹೋಗಿರುತ್ತೆ. ನಾನು ಎಲ್ಲಿರುತ್ತೇನೆಯೋ ದೇವರಿಗೆ ಗೊತ್ತು. ಪಾಪ ಪ್ರಜ್ಞೆಯಿಂದ ಪಶ್ಚಾತ್ತಾಪ ಪಡುವುದೊಂದೇ ನಿಮ್ಮ ಪಾಲಿಗೆ ಇರುವುದು. ಅಪ್ಪ, ಹೋಗ್ತೇನಪ್ಪ, ಹೋಗ್ತೇನೆ. ಆಶೀರ್ವದಿಸಪ್ಪ. ನಾನಿಗೆ ಏನ್ ಹೇಳ್ಬೇಕನ್ನೋದೇ ನನಗೆ ಗೊತ್ತಾಗ್ತಿಲ್ಲಪ್ಪ. ಎಲ್ಲಿಯಾದ್ರೂ ಸುಖವಾಗಿ ಹೋಗಿ ಅಮ್ಮ, ನನಗೆ
ಭಾಗ್ಯ ಇಂದು ಕೊನೆಯಾಯಿತಮ್ಮ. ಜೀವನದಲ್ಲಿ ಇನ್ನೊಮ್ಮೆ ನಿನ್ನ ಮುಖ ನೋಡುವ ಭಾಗ್ಯ ನನಗೆ ಇದೆಯೋ ಇಲ್ವೋ? ಹೋಗ್ತೇನಪ್ಪ. ಕೊನೆಯದಾಗಿ ನಾನು ಪಾಪಿಯಮ್ಮ. ಇಲ್ಲಣ್ಣ, ನೀನು ನಿರಪರಾಧಿ ಅಲ್ಲ. ನೀನು ನಿರಪರಾಧಿ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಹೌದಣ್ಣ. ಸಾಕಮ್ಮ, ಸಾಕು. ನೀನು ಒಬ್ಬಳಾದ್ರೂ ನಾನು ನಿರಪರಾಧಿ ಅಂತ ತಿಳ್ಕೊಂಡಿದ್ಯಲ್ಲ. ಆದ್ರೆ ಏನ್ ಮಾಡ್ಲಿ ತಂಗಿ, ನಾನು ದುರ್ದೈವಿಯಮ್ಮ. ಬೆನ್ನಿಗೆ ಹುಟ್ಟಿದ ತಂಗಿಯ ಮದುವೆ ಮಾಡೋದು ಅಣ್ಣನಾದ ನನ್ನ ಕರ್ತವ್ಯವಾಗಿದ್ರು ಈ ಜನ್ಮದಲ್ಲಿ ಆ ಭಾಗ್ಯವನ್ನ ನಾನು ಪಡೆದು ಬಂದಿಲ್ಲ ತಂಗಿ. ಮುಂದಿನ ಜನ್ಮ ಎನ್ನುವುದು ನಿಜವೇ ಆಗಿದ್ರೆ ಆಗ ಆಗ ನಿನ್ನ ಅಣ್ಣನಾಗಿ ಹುಟ್ಟಿ ಈ ಕರ್ತವ್ಯವನ್ನ, ಈ ಋಣವನ್ನ ತೀರಿಸ್ಕೊಳ್ತೇನಮ್ಮ, ತೀರಿಸ್ಕೊಳ್ತೇನೆ. ಈಗ ನಗು ನಗುತ್ತಾ ಕಳಿಸ್ಕೊಡ್ಬೇಡಮ್ಮ. ವೃಕ್ಷದಳು ಕಲೆತಿರುವ ಪಕ್ಷಿ ಕೂಟದ ತೆರದಿ ಅಸ್ಥಿರವು ಸಂಸಾರ ಕತ್ತಲೆಯು ಹರಿಯೋ ಚಿತ್ತ ತಿಳಿದಿದ್ದಲ ಪಕ್ಷಿಗಣ ಸುತನಾರೋ ಪಿತನಾರೋ ಮಾತೆಯಾರೋ ಬಂಧು ಬಾಂಧವರಾರೋ ಹಿತವರಾರೋ. ಲೋಕವೇ ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಲೋಕವೇ ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ ನೀನೆಲ್ಲಿ ನಡೆವೆ ದೂರ. ನಗುವಾಗ ಎಲ್ಲ ನಿಂತರು, ಅಳುವಾಗ ಯಾರೂ ಇಲ್ಲ. ನಗುವಾಗ ಎಲ್ಲ ನಿಂತರು, ಅಳುವಾಗ ಯಾರೂ ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಗುವ ನಗುವೇ ವಿಕಾರ, ಎಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಶೋಕವೇ ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ ನೀನೆಲ್ಲಿ ನಡೆವೆ ದೂರ, ನೀನೆಲ್ಲಿ ನಡೆವೆ ದೂರ.
ಯಾರೇಕೆ ನಗುವರೋ ನಿನ್ನ ಅಂತರ್ವಾಣಿ. ಆ? ನನ್ನ ಅಂತರ್ವಾಣಿ ಯಾಕೆ ನಗು? ರಘುವೀರ, ಅತ್ತಿಗೆಯ ಮೇಲೆ ಅತ್ಯಾಚಾರವೆಸಗಿದನೆಂಬ ದುರಪವಾದ ಹೊತ್ತು ನೀನಿನ್ನೂ ಜೀವಿಸಬೇಕೆನ್ನುವಿಯ? ಬೇಡ ಬೇಡ. ನ್ಯಾಯದ ವಿಚಾರಣೆಗೆ ಸ್ಥಾನವಿಲ್ಲದ ಈ ಅನ್ಯಾಯಮಯ ಜಗದಿಂದ ನೀನಿನ್ನೂ ದೂರವಾಗುವುದೇ ಲೇಸು. ಹಾ, ಹೌದು, ನಿನಗಿನ್ನು ಉಳಿದಿರುವ ಸರಳ ಮಾರ್ಗ ಆತ್ಮಹತ್ಯೆ. ಆತ್ಮಹತ್ಯೆ. ನನಗೀಗ ಇರುವ ಮಾರ್ಗವೆಂದರೆ ಆತ್ಮಹತ್ಯೆ. ಮನೆಯವರಿಗೆಲ್ಲ ಬೇಡವಾದ ಮೇಲೆ ನಾನು ಬದುಕುವುದರಲ್ಲಿ ಏನು ಅರ್ಥ ಇದೆ? ಆತ್ಮಹತ್ಯೆ ಗತಿ. ಮಗು, ಹೃದಯ ದೌರ್ಬಲ್ಯವುಳ್ಳ ವ್ಯಕ್ತಿಯು ಅದೆಂದು ಪುರುಷಾರ್ಥವನ್ನ ಸಾಧಿಸುವನು? ಯಾರು? ಮನೆಯ ಕ್ಷುಲ್ಲಕ ವಿಷಯವೊಂದರಿಂದ ಮತಿಗೆಟ್ಟು ಆತ್ಮಹತ್ಯೆಗೆ ಪ್ರವರ್ತನಾಗುವೆಯಾ? ಹಾಗೆ ಪ್ರಾಣವನ್ನ ಕಳೆದುಕೊಂಡು ನೀ ಎಂದಾದರೂ ಯಾವ ಧ್ಯೇಯವನ್ನ ಸಾಧಿಸುವಿ? ವಿಚಾರ ಮಾಡು. ನಿನಗೊಬ್ಬ ವೃದ್ಧ ತಂದೆ ಇದ್ದಾನೆ. ನಿನ್ನ ಭವಿಷ್ಯಕ್ಕಾಗಿ ಜೀವನವನ್ನೇ ಸವೆಸಿದ ತಾಯಿ ಇದ್ದಾಳೆ. ಅವರ ಸಂರಕ್ಷಣೆಯ ಭಾರವು ನಿನ್ನದಲ್ಲವೇ? ನಿನಗಾಗಿ ಅವರು ಅದಷ್ಟು ಕಷ್ಟಪಟ್ಟಿದ್ದಾರೆ. ವಿಚಾರ ಮಾಡು ರಘು, ವಿಚಾರ ಮಾಡು. ನನಗಾಗಿ ನನ್ನ ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ನಾನೀಗ ಆತ್ಮಹತ್ಯೆ ಮಾಡಿಕೊಂಡು ಅವರಿಗೆ ನಿರಾಶೆ ಮಾಡಬಾರದು. ನನ್ನ ಪರೀಕ್ಷೆಯ ಸಂದರ್ಭದಲ್ಲಿ ತಾಯಿಯ ಮಾಂಗಲ್ಯ ಮಾರಿಸುವಾಗ ತಂದೆಗೆ ವಚನವಿತ್ತಂತೆ ನಾನು ದೊಡ್ಡ ಪದವೀಧರನಾಗಬೇಕು, ಪ್ರತಿ ತಿಂಗಳು ಅವರಿಗೆ ಹಣ ಕಳಿಸಬೇಕು, ರತ್ನ ಮಾಂಗಲ್ಯ ಮಾಡಿಸಿಕೊಂಡು ತಂದೆಯಿಂದ ನನ್ನ ತಾಯಿಗೆ ಮಾಂಗಲ್ಯವನ್ನು ಕಟ್ಟಿಸಿ ಸತ್ಪುತ್ರನೆನಿಸಿಕೊಳ್ಳಬೇಕು. ಅಪ್ಪ, ಸತ್ಪುತ್ರ ನೆನೆಸಿಕೊಳ್ಳುವ್ಯಾ ನೀನು? ನೀನೊಬ್ಬನು ಸತ್ಪುತ್ರನಾಗುವಿ ಎಂಬ ಭರವಸೆ ಇದ್ದಿದ್ದರೆ ಸತ್ಯತೆಯ ವಿಚಾರ ಮಾಡದೆ ನಿನ್ನನ್ನ ಕತ್ತು ಹಿಡಿದು ಹೊರನೂಕುತ್ತಿದ್ದನೆ ಆ ನಿನ್ನ ತಂದೆ. ಮತ್ತೆ ಮೌನ ಧರಿಸುತ್ತಿದ್ದಳೆ ಆ ನಿನ್ನ ತಾಯಿ. ಇಲ್ಲ ರಘು, ಇಲ್ಲ, ಇದೆಲ್ಲ ನಿನ್ನ ಭ್ರಮೆ. ಈ ಜಗವೆಂಬುದೊಂದು ಸಂತೆ. ಅನೇಕರು ಬರುತ್ತಾರೆ, ಅನೇಕರು ಹೋಗುತ್ತಾರೆ. ಆದರೆ ತಮ್ಮ ತಮ್ಮ ಕಾರ್ಯ ಸಾಧನೆಗಳಿಗಾಗಿ ತಂದೆ ತಾಯಿ ಬಂಧು ಬಳಗ ಎಂಬ ಸಂಬಂಧವನ್ನು ಹಚ್ಚಿ ನಿನ್ನ ಜೀವನವನ್ನು ಹಿಂಡಲೆತ್ತಿಸುತ್ತಾರೆ. ವಿಚಾರ ಮಾಡಿ ನೋಡಿದರೆ ನಿನ್ನ ದಾರಿ ನಿನಗೆ, ಅವರ ದಾರಿ ಅವರಿಗೆ. ಹೌದು ಹೌದು, ಹಾಗಾದರೆ ನನಗಾವ ದಾರಿ? ಆತ್ಮಹತ್ಯೆ ಒಂದೇ ನಿನಗೆ ಹೆದ್ದಾರಿ. ನನಗೀಗ ಉಳಿದಿರುವ ಮಾರ್ಗ ಆತ್ಮಹತ್ಯೆ ಒಂದೇ. ಆತ್ಮಹತ್ಯೆ ಒಂದೇ. ನಾನು ಮನೆಯಿಂದ ಹೊರಡುವಾಗ ವಿಚಾರಿಸಿದಂತೆ, ನಿರ್ಧರಿಸಿದಂತೆ ಇದೇ ಸರಿಯಾದ ಮಾರ್ಗ. ಮನೆಯವರಿಗೆಲ್ಲ ಬೇಡವಾದ ಮೇಲೆ ನಾನು ಮಣ್ಣುಗೂಡುವುದೇ ಸರಿ. ಹೌದು, ಅಲ್ಲ, ಈ ವಿಷಯ ಕುಡಿಯೋ ಪ್ರಯತ್ನದಲ್ಲಿ ನೀವು ಅಲ್ಲ, ನಿಮ್ಗೆ ಇಂಥ ಪ್ರಸಂಗ ಏನ್ರಿ ಬಂದಿದೆ ನಿಮ್ಗೆ? ಬರಬಾರದ ಪ್ರಸಂಗ ಬಂದಿದ್ದರಿಂದಲೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದು ಮೇಡಮ್. ಛೀ ಛೀ ಛೀ,
ನೋಡಿ, ಮನೆಯವರಿಗೆಲ್ಲ ಬೇಡವಾದ ಮೇಲೆ ನಾನು ಬದುಕುವುದರಲ್ಲಿ ಏನು ಅರ್ಥ ಇದೆ? ನೋಡಿ ನೋಡಿ, ನಿಮ್ಮ ಕಲ್ಪನೆ ತೀರ ತಪ್ಪು ಕಂಡ್ರಿ, ತೀರ ತಪ್ಪು. ನಿಮ್ಮಂಥ ವಿದ್ಯಾವಂತರು ಬುದ್ಧಿವಂತರಾಗಿ ಇಂಥ ವಿಷಯವನ್ನು ಕುಡಿಯೋದು ಒಳ್ಳೆಯದಲ್ಲ ಕಂಡ್ರಿ. ನೋಡಿ ನೋಡಿ, ಸದ್ಯ ನನ್ನೊಂದಿಗೆ ಬನ್ನಿ. ನನ್ನ ಕಾರು ಅಲ್ಲಿ ಕೊಳಚೆಯಲ್ಲಿ ಬಿದ್ದುಬಿಟ್ಟಿದೆ. ಸ್ವಲ್ಪ ಮೇಲಕ್ಕೆ ತಮ್ಮ. ಹೌದು, ನನ್ನ ಬಗ್ಗೆ ಇಷ್ಟೊಂದು ಆದರವನ್ನ ಅನುಕಂಪವನ್ನ ತೋರಿಸ್ತಾ ಇರುವ ತಾವು ಯಾರು ಅಂತ ಗೊತ್ತಾಗಲಿಲ್ಲ. ನಾನೊಬ್ಬ ಚಿತ್ರನಟಿ. ಹೌದಾ? ಹೊರಾಂಗಣ ಚಿತ್ರೀಕರಣಕ್ಕೋಸ್ಕರ ಈ ಊರಿಗೆ ಬಂದಿದ್ದೆ. ಇಲ್ಲಿಯ ಸೃಷ್ಟಿ ಸೌಂದರ್ಯ ಎಲ್ಲವನ್ನು ನೋಡಿ ನನಗೆ ತುಂಬಾ ಖುಷಿ ಆಗೋಯ್ತು. ಹಾಗೆ ಇಲ್ಲೊಂದು 2 ದಿನ ಇದ್ದು ಹೋಗೋಣ ಅಂತ ಇಲ್ಲಿ ಹತ್ತಿರದಲ್ಲಿ ಒಂದು ಐಬಿ ಇದೆಯಲ್ಲ, ಆ ಐಬಿಯಲ್ಲಿ ಉಳ್ಕೊಂಡಿದ್ದೆ. ಇವತ್ತು ಒಬ್ಬೊಂಟಿಯಾಗಿ ಬೆಂಗಳೂರಿಗೆ ಹೊರಟಿದ್ದೆ. ಅಚಾನಕ್ಕಾಗಿ ನನ್ನ ಕಾರು ಕೊಳಚೆ ಬಿದ್ದುಬಿಡ್ತು. ಸ್ವಲ್ಪ ನಿಮ್ಮ ಹೆಲ್ಪ್ ಕೇಳೋಣ ಅಂತ ಬಂದೆ. ಆದರೆ ನೀವು ನೋಡಿದೆ ಈ ವಿಷಯನ ಕುಡಿಯೋ ತಯಾರಿಯಲ್ಲಿದ್ದೀರಿ. ನೋಡಿ, ನಿಮ್ಮ ಮುಖ ಭಾವನೆಗಳನ್ನು ನೋಡ್ತಾ ಇದ್ರೆ ನೀವು ಒಳ್ಳೆ ಸುಶಿಕ್ಷಿತರಂತೆ ಕಾಣ್ತಾ ಇದ್ದೀರಾ. ನೋಡಿ, ನನ್ನೊಟ್ಟಿಗೆ ಬನ್ನಿ. ನಮ್ಮ ಚಿತ್ರರಂಗದಲ್ಲಿ ಒಂದು ಚಿಕ್ಕದೊಂದು ಕೆಲಸ ಕೊಡಿಸೋ ಪ್ರಯತ್ನ ಕೂಡ ಮಾಡ್ತೇನೆ. ಸದ್ಯಕ್ಕೆ ನನ್ನ ಕಾರ್ಯ ಹೆಲ್ಪ್ ಮಾಡ್ತೇನೆ. ಓ, ಬನ್ನಿ ಬನ್ನಿ. ತುಂಬಿದ ಮನೆಯಿಂದ ಈಗ ನಿಮ್ಮ ಹೊಂಟೆ ನನಗೆ ಬರ್ತಾ ಇದ್ದೇನೆ. ನೀವೇ ನನಗೆಲ್ಲ ಸರ್ವಸ್ಸು, ನೀವೇ. ನೀನೇನು ಕಾಳಜಿ ಮಾಡಬೇಡ, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಹಾಗಲೇ ಸ್ವಾಮಿ. ಸರಿ. ಈಗ ನಾವೊಂದು ಗಾಂಜಾದಾರು ಸಹಿತೇವೆ. ಬಚ್ಚು ನೋಡುವ. ಆಯ್ತು ಗುರುವೆ, ಆಯ್ತು ಗುರುವೆ. ತೋಪದನಾರು ಹಾಡು. ಆಯ್ತು ಗುರು, ಆಯ್ತು ಗುರುವೆ.
ಸೆಂಟ್ರಲ್ ಜೈಲಲ್ಲಿ ರಂಟೆ ಏಳಿಸಿ ನಿನ್ನ ಸೊಂಟ ಮುರಿದಿರಪ್ಪ. ಸೆಂಟ್ರಲ್ ಜೈಲಲ್ಲಿ ರಂಟೆ ಏಳಿಸಿ ನಿನ್ನ ಸೊಂಟ ಮುರಿದಿರಪ್ಪ. ಗುರುವೇ ನಿನ್ನ ಸೊಳಲ ಮುರಿದಿರಪ್ಪ. ಹಾ ದೊಡ್ಡಜ್ಜವರು ಇದಾರ. ಅವ್ರೀಗ ಪೂಜಾ ಗ್ರಹದಲ್ಲಿ ಲಿಂಗ ಪೂಜೆ ಮಾಡ್ತಿದಾರ. ಹಾ ಒಂದ್ ನಿಮಿಷ ಇಲ್ಲೇ ರೀ, ನೀವು ಬಂದಿರೋ ಸೂಚನೆ ಕೊಡ್ತೇನೆ ಅವರಿಗೆ. ಇಲ್ಲೇ ರೀ. ವೇದಾಂತ ವೇದ್ಯ ವೈರಾಗ್ಯ ರಾಜ ಶ್ರೀ 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 ಶಿವಾನಂದ ಸದ್ಗುರು ಮಹಾರಾಜ್ ದಂಪತಿಗಳು ನಮ್ಮ ಮಠಕ್ಕೆ ಮಕ್ಕಳ ಫಲ ಬೇಡ್ಕೊಂಡು ಬಂದಿದ್ದಾರೆ. ಅಪ್ಪನೇ ಆದ್ರೆ ಆದಿತ್ಯ ಅಷ್ಟೇ ಗುರು ಪುಷ್ಪ ಯೋಗೆ ಗುಡಾನುರಾಗೆ ವೈಜಯಂತಿ ಮಾಲ ಶ್ರೀ ಸರೋಜಸ್ತ ಅಮೃತ ಸಿದ್ಧ ಯೋಗ. ಇಂದು ಅಡ್ಡಿ ಇಲ್ಲ, ಬಂದ ವೇಳೆ ಚೆನ್ನಾಗಿದೆ, ಕೆಲಸ ಪಾಸ್ ಆದ್ರೂ ಆಗ್ಬೋದು. ಲಿಂಗ ಪೂಜೆ ಸಮಯಕ್ಕೆ ಒಳಗಡೆ ಬಿಡು. ಅಪ್ಪಣೆ ಗುರುವೇ, ಅಪ್ಪಣೆ. ಬೇಡ, ಏನೋ ಲಿಂಗ ಭಂಗ ಪೂಜೆ ಅಂತ ಹೇಳ್ತಿದ್ದಂಗಿತ್ತು. ನೋಡು, ಆ ಲಿಂಗ ಪೂಜೆ ವಿಷಯ ನಿಮಗೆಲ್ಲ ಅರ್ಥ ಆಗೋ ವಿಷಯ ಅಲ್ಲ ಅದು. 28 ವರ್ಷದಿಂದ ಅದರ ಸೇವೆ ಮಾಡ್ಕೊಂಡು ಬಂದ ನನಗೆ ಇನ್ನೂ ಅರ್ಥ ಆಗಲಿಲ್ಲ, ನಿನಗೆಲ್ಲ ಅರ್ಥ ಆಗಬೇಕು. ನೋಡು, ಈಗ ಲಿಂಗ ಪೂಜೆ ಸಮಯ ಆಗಿದೆ, ಒಳಗಡೆ ಕಳಿಸಿ ಅಂತ ಹೇಳ್ತಿದ್ರು ಅಜ್ಜ ಅವರು. ಹಾ ನಡ್ರಮ್ಮ. ಯಪ್ಪಾರಿ ಪೂಜೆ ಸಮಯಕ್ಕೆ ಬಂದಿದ್ವಿ ಅಂದ್ಮೇಲೆ ನಮ್ಮ ಕೆಲಸ ಪಾಸ್ ಆಗ್ಬೋದು. ನಿಮ್ಮ ಕೆಲಸನೂ ಪಾಸ್ ಆಗತ್ತೆ, ನಮ್ಮ ಅಜ್ಜ ಅವ್ರ ಕೆಲಸನೂ ಪಾಸ್ ಆಗತ್ತೆ. ಹಾ ನಡ್ರಿ ಒಳಗೆ, ನಡ್ರಿ ಒಳಗೆ, ನಡ್ರಿ ಒಳಗೆ. ಬ್ರಹ್ಮಾನಂದ ಆತ್ಮಾನಂದ ಅಲ್ರಿ ಯಾಕ್ರಿ ಆ ನಮ್ಮನೆ ಹಾರಿಸ್ಬಿಟ್ರು? ನಿನಗೆ ಬುದ್ಧಿ ಇರಾಯ್ತೇನ? ಅಲ್ಲ, ನೀ ಯಾಕೆ ಒಳಗೊಳಗಿದ್ದೆ ನೀನು? ನಿನ್ಗೇನು ಕೆಲಸ ಇತ್ತು ಅಲ್ಲಿ? ನೀವೇ ಹೋಗು ಅಂದ್ರಲ್ರಿ. ನೋಡಪ್ಪ, ನಾನು ಹೇಳಿದ್ದು ಮಾಡುವಾಗ, ಯಾಕಂದ್ರ
ಮಕ್ಕಳ ಫಲದ ಮಂತ್ರ ಹಾಕೋದು ಕೇವಲ ಹೆಂಗಸರಿಗಷ್ಟ, ಗಂಡಸರಿಗಲ್ಲ. ನೀವು ಮೊದಲೇ ಹೇಳ್ಬಾರ್ದೇನ್ರಿ? ಏ ಮಳಿ ತಗೋ, 100 ರೂಪಾಯಿ ಸ್ವಾಮಿಯಾರ ಮುಂದಿಟ್ಟು ಕೈ ಮುಗಿದು ಕುಂತ್ಕ, ಅವ್ರು ಹಾಕ್ತಾರ ನಿನ್ನ ಹಾಕ್ತಾರ. ಹಂಗೆ ಕರಿಬೇಡ ಇಬ್ಬರಿಗೂ ಸೇರಿ ಮಂತ್ರಸ್ಲಿ. ಹಾಗೆ ಮಾಡಕ್ ಬರಲ್ಲಮ್ಮ. ನೋಡು, ಮಕ್ಕಳ ಫಲ ಮಂತ್ರ ಹಾಕೋದು ಹೆಂಗಸರಿಗಷ್ಟೇ. ಒಂದ್ ವೇಳೆ ಗಂಡಸರನ್ನ ಹೇಳಿದ್ರೆ ಬಂದು ಬಿತ್ತು ಮಂತ್ರ ಟುಸಕ್, ಇದ್ರ ಮೇಲೆ ನಿಮ್ಮಿಷ್ಟ. ಸುಮ್ಮಕಿರೇ ಮಾರೈತೆ, ನೀ ಸುಮ್ಮನೆ ಒಳಗೋಗ. ಅಲ್ಲ, ನನಗೆ ಒಟ್ಟು ನಾಲ್ಕು ಒಂದು ಮಕ್ಕಳಾದ್ರೂ ಸಾಕಂತಿದ್ದೀನಿ. ಹೋಗ ಹೋಗ. ಯಾಕೆ ಒಟ್ಟು ಅಂತೀವಿ ನಾವು? ಬಿಡು ಮತ್ತೆ ಬುದ್ಧಿ. ಬರೆಯಪ್ಪ, ನೀನೀಗ ಸಣ್ಣ ಆಚಾರ ಸೇವೆ ಮಾಡು. ಇಂಥ ಸುಂದರಿಯನ್ನು ಧರೆಗೆ ಇಳಿಸಿದ ಆ ಬ್ರಹ್ಮದೇವನಿಗೆ ನನ್ನ ಪ್ರಣಾಮಗಳು. ಏನು ಸೌಂದರ್ಯ, ಏನು ಲಾವಣ್ಯ! ಸುಂದರಿ ಭಕ್ತಳೇ, ಭಕ್ತಳೇ, ನೀ ಕೊಳ್ಳುವ ಜಾಗ ಅದಲ್ಲ. ಬಾ ಭಕ್ತಳೇ, ಬಾ, ಸಮೀಪಕ್ಕೆ ಬಾ. ಇದೆಂತ ಸ್ವಾಮಿನೇ ನನ್ನವ್ವ? ಅಲ್ಲ, ಹೆಂಗಸರು ರಟ್ಟಿ ಹಿಡ್ದು ಜಗ್ತಾ ಇತ್ತಲ್ಲ, ಇದ್ರ ಒಡ್ಲೂರಿ. ಯಪ್ಪರೇ, ನಾವು ಕೇಳ ಜಾತಿಯವ್ರಿ, ನಮ್ ಕೂಡ ನಿಮ್ ಬಳಕೆ ಆಗಕ್ಕಿಲ್ಲ. ಬಳಿಕೆ ಎಲ್ಲಾನು ಆಗುತ್ತೆ. ಜಾತಿ ವಿಜಾತಿ ಎನ್ನ ಬೇಡ, ದೇವನುಲಿದಾತನೇ ಜಾತನೆಂದು ಆ ಸರ್ವಜ್ಞ ಕವಿಯೇ ಹೇಳಿರುವಾಗ ನಮ್ಮಲ್ಲಿ ಜಾತಿಯಲ್ಲಿಗೆ ಆಸ್ವಾದವಿಲ್ಲ. ಹೌದಲ್ಲ ಮುಲ್ಲ, ಹಾಗಾದ್ರೆ ಮಾಡ್ತೀನಿ ತಡಿ ನಿಮ್ಗೆಲ್ಲ. ವ್ಯಾಪಾರಿ, ಹಂಗಾದ್ರ ನಮ್ಮನೆ ನಾನು ಮಾಡ್ತೀರಾ? ಓಹೋ, ಪ್ರೀತಿಯಿಂದ ನೀನು ಔತಣ ಬಡಿಸಿದರೆ ಅದನ್ನು ನನಗೂ ಅಷ್ಟೇ ಬೇಕಾಗಿತ್ತು ಬುದ್ಧಿ. ನಿಮ್ಮನ್ನು ಕರ್ಕೊಂಡು ಯಾವಾಗ ಬಡಿಸ್ತೀನೋ ಅಂತ ನನ್ನ ಜೀವ ಕರೆಸ್ತೈತಿ. ನಿಜ ಹೋಗುತ್ತಾಳೆ. ನಿಮ್ಮಂತ ಮನೆಗೆ ಬರೋದು ಅಂದ್ರು ನಮಗೂ ಹಾಗೆ ಉಕ್ಕರಿಸ್ತದೆ. ಒಮ್ಮೆ ಇಕ್ಕರಿಸಿದ್ರೆ ನಿಮ್ಮ ಉಕ್ಕರಿಕೆ ತಗ್ಗೋದ. ಚೀಕಳ್ಳ, ಹಂಗಾದ್ರ ಎಂದು ಬರ್ತೀರಿ ನಮ್ಮನೆಗೆ? ನೀನು ಎಂದು ಬಾ ಅಂತೀಯೋ ಬಂದೇ ಬರುತ್ತೇನೆ. ಆದರೆ ಹಗಲೊತ್ತಿನಲ್ಲಿ ಮಾತ್ರ ಸಾಧ್ಯ ಇಲ್ಲ ನೋಡು. ಮತ್ತೆ ರಾತ್ರಿ ಊಟಕ್ಕೆ ಯಾರೇ ಕರೆದ್ರು ತಪ್ಪಿಸೋದಿಲ್ಲ ನೋಡು. ಹೋಗ್ರಿ, ನೀವು ಸುಳ್ಳೆ ಹೇಳ್ತಿರ್ಬೇಕು. ಚೀಕಳ್ಳ, ಈಗ ಒಂದು ಕೋಟ ಸುಂದರಿಗೆ ಸುಳ್ಳು ಹೇಳಿ ನಾನು ಯಾವ ಪಾಪಕ್ಕೆ ಹೋಗಲಿ? ಹೌದು, ನಿನ್ನ ಹೆಸರೇನು? ನನ್ನ ಹೆಸರು ಮಾಳವರೆ. ಬುದ್ಧಿ, ನೀವು ನಮ್ಮನೆಗೆ ಬಂದೇ ಬರ್ತೀರಂತ ನನ್ನ ಕೈ ಮೇಲೆ ಕೈ ಇಟ್ಟು ವಚನ ಕೊಡ್ರಿ. ಹೇಗಂತೀಯ? ಯಾರು ಬೇಡ ಅಂತಾರೆ? ತಕೋ ವಚನ. ಮಾಡು ಮಾಡು, ಎಷ್ಟು ಈಗ ಮಂತ್ರೋತ್ಸವ ಶುರು ಮಾಡಿರ್ಬೋದೇನ್ರಿ ದೊಡ್ಡಪ್ಪರು? ಹಾ, ಪ್ರಥಮ ಮಂತ್ರ ಪ್ರಯೋಗ ಈಗ ನಡೀತಾ ಇದೆ. ಓಂ ಶಿವ 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 ಶಿವ. ಮಾಡು, ನೀನು ಕೀಳು ಕುಲದವಳಾದ್ರೂ ಎಷ್ಟು ಸುಂದರವಾಗಿದ್ದೀಯ. ನಿನ್ನ ನೋಡಿ ನನ್ನ ಜೀವ ಜುಮ್ ಜುಮ್ ಜುಮ್
ಕಳ್ಳ. ನೋಡಿ ನನಗೂ ಹಂಗೆ ಆಗ್ತೈತಿ ಬುದ್ಧಿ. ಓಯ್ ಓಯ್. ಹಾಗಾದ್ರೆ ನಿನಗಿನ್ನು ಮಕ್ಕಳ ಫಲ ಕೊಡ್ಲಿಕ್ಕೆ ನಾಟಕ. ನಮ್ಮ ಹೊರಗ ನಮ್ಮ ಹಿರಿಯ ಕುಂತಾನ, ಅವನಿಗೇನಾದ್ರೂ ವಿಷಯ ಗೊತ್ತಾದ್ರ ಸೊಂಟನ ಕುಂತಾನ. ಬಾಳ ಇನ್ನು ಮಂತ್ರಸೋದ್ ಮುಗಿಲಿಲ್ಲೇನ್ರಿ? ಮಾರಯ್ಯ, ಇನ್ನೂ ಮಕ್ಕಳಾಗಿದ್ರು ಹೆಣ್ಣಾಕಿ ಎಕ್ಕದ ಮಾತ್ರ ಹೆಂಗೆ ಶಿವ 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 ಹಂಗಾದ್ರ ಎಂದು ಬರ್ತೀರಿ ನಮ್ಮ ಮನೆಗೆ? ನಾನು ನಾಳೆ ನಿಮ್ಮ ಮನೆಗೆ ಬಂದಾಗ ಗಂಡ ಇದ್ರೆ ಹೆಜ್ಜೆ ಆಗುದಿಲ್ಲ ಹೇಳ್ರಿ ಬುದ್ಧಿ. ಅದ್ರ ಬಗ್ಗೆ ನೀವು ಚಿಂತೆನೆ ಮಾಡ್ಕೋಬೇಡಿ. ಏನಾದ್ರೂ ಪ್ಲಾನ್ ಮಾಡಿ ಬೇರೆ ಊರಿಗೆ ಅಟ್ಟಿಸ್ಬಿಡ್ತೀನಿ. ಹಾ, ಮತ್ತ ನೀವು ಬರುವಾಗ ಬರಬೇಡಿ. ನಿಮ್ದು ಹೊರಗಡೆ ಶಿವ 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 ಅಂತ ಅನ್ಕೊಂತ ಕರ್ತವ್ಯ ಹಾಕೊಂಡು ಕೂತೈತಲ್ಲ ನಿಮ್ ಮರಿದೇವ್ರು, ಅವ್ರನ್ನು ಜೊತೆ ಕರ್ಕೊಬರ್ರಿ. ಛೀ ಕಳ್ಳ. ಬಂದು ನಮ್ಮ ಕಾರ್ಯಕ್ಕಾಗಲ್ವೇ? ಆಗುದಿಲ್ಲ ಹೇಳ್ರಿ ಬುದ್ಧಿ. ನನ್ನಂಗ ನನ್ನ ಅಕ್ಕೊಬ್ಳಿದ್ದಾಳ. ಹಾಗಾದ್ರೆ ಸಂತೋಷ, ಕೂಡ ಬರ್ತೇವೆ. ಬುದ್ಧಿ, ನಾನಿನ್ನು ಹೊರ್ತೀನಿ, ಪಾದ ಕೊಡ್ರಿ ಬುದ್ಧಿ. ಮಾಡು, ಮರಿಬೇಡ ಮರಿಬೇಡ. ಎಲ್ಲಿ ಮರೆಯಕ್ಕಾಗತ್ತೆ? ಇನ್ನು ಕಾಲು ಮುರಿದು ಕೈಲಿ ಕೊಡ್ಲಿಲ್ಲ ಅಂದ್ರೆ ಮಜಾನೆ. ಮನೆಗೆ ಬಂದು ನೋಡ್ರಿ ಹಬ್ಬ ಹಬ್ಬ ರೀ. ನಾನಿನ್ ಬರ್ತೇನೆ. ಈ ಬೊಕ್ಕತಳು ಒಕ್ಕಳಂತೆ. ಇವಳಿಗೆ 1 ಡಜನ್ ಬಾಳೆಹಣ್ಣು, 1 ಕೆಜಿ ಸಕ್ಕರೆ, ನೀನು ನಮಸ್ಕಾರ ಹೋಗ್ಬಾರ. ಎಲ್ಲ ದಾರಿ ಮೇಲೆ ಹೇಳ್ತೀನಿ, ನೀನು ಹೋಗಿ ನಮಸ್ಕಾರ ಮಾಡ್ಕೊ ಹೋಗು. ಶೀಘ್ರ ಶೀಘ್ರದಲ್ಲೇ ನಿನ್ನ ಅಭಿಷ್ಟ ನೆರವೇರುತ್ತೆ. ಹೊರಡು. ಪ್ರಸಾದನೇ ಕೊಡ್ಲಿಲ್ಲ. ಪ್ರಸಾದ ಪ್ರಸಾದ. ಲೇ ಸಿದ್ದು, ಗುರುವೆ ಗುರುವೆ, ಈ ಭಕ್ತನಿಗೆ ಹಣ ಚೂರು ಪ್ರಸಾದ ರೂಪವಾಗಿ ಕಟ್ಕಳಿಸು.